ಈ ಲೋಕದಲ್ಲಿ ಪರಿಪೂರ್ಣ ಮನುಷ್ಯ ಯಾರೂ ಇಲ್ಲ. ಪ್ರತಿಯೊಬ್ಬರಲ್ಲೂ ಯಾವುದೋ ಒಂದು ದೌರ್ಬಲ್ಯ ಇದೆ. ಕೆಲವರಿಗೆ ಭಯ ಇದೆ, ಕೆಲವರಿಗೆ ಹಳೆಯ ಪಾಪಗಳ ನೋವು ಇದೆ, ಕೆಲವರಿಗೆ ವಿಫಲತೆಗಳ ಗಾಯ ಇದೆ, ಕೆಲವರಿಗೆ ನಾನು ಯೋಗ್ಯನಲ್ಲ ಅನ್ನುವಂಥ ಭಾವನೆ ಇದೆ. ಆದರೆ ಸುವಾರ್ತೆಯ ಸತ್ಯ ಏನು ಗೊತ್ತಾ? ದೇವರು ಪರಿಪೂರ್ಣರನ್ನ ಹುಡುಕೋದಿಲ್ಲ, ತನ್ನ ಕೈಗೆ ಒಪ್ಪಿಸಿಕೊಳ್ಳುವವರನ್ನ ಹುಡುಕ್ತಾನೆ. ಫ್ರೆಂಡ್ಸ್, ಬೈಬಲ್ನಲ್ಲಿ ನೋಡಿದ್ರೆ ದೇವರು ಬಹಳ ಬಾರಿ ಅಪೂರ್ಣ, ದುರ್ಬಲ, ಸಾಮಾನ್ಯ ಜನರನ್ನ ಉಪಯೋಗ ಮಾಡಿದ್ದಾನೆ. ಮೊದಲನೇದಾಗಿ ಮೋಶೆ ಮಾತಿನಲ್ಲಿ ದುರ್ಬಲನಾದವನು. ವಿಮೋಚನಾ ಕಾಂಡ 4ನೇ ಅಧ್ಯಾಯ 10ರಲ್ಲಿ ಮೋಶೆ ದೇವರಿಗೆ ಹೇಳ್ತಾನೆ, ನಾನು ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯೂ ಮಂದವಾಗಿವೆ ಎಂದು. ಮೋಶೆಗೆ ಆತ್ಮವಿಶ್ವಾಸ ಇರಲಿಲ್ಲ, ಅವನಿಗೆ ಭಯ ಇತ್ತು. ಆದರೂ ದೇವರು ಅವನನ್ನ ಇಸ್ರೇಲರ್ನ ಬಿಡಿಸುವ ನಾಯಕನನ್ನಾಗಿ ಉಪಯೋಗಿಸಿದನು. ನಮ್ಮ ದುರ್ಬಲತೆ ದೇವರ ಕೈಯಲ್ಲಿ ಅಡ್ಡಿಯಾಗೋದಿಲ್ಲ. ದೇವರು ಹೇಳ್ತಾನೆ, ನೀನ್ ಸಾಧ್ಯವಿಲ್ಲ ಅಂತ ಅನ್ಕೊಳ್ಳುವಂತ ಸ್ಥಳದಲ್ಲೇ ನಾನು ನನ್ನ ಶಕ್ತಿಯನ್ನ ತೋರಿಸುತ್ತೇನೆ ಎಂಬುದಾಗಿ. ಎರಡನೇದಾಗಿ, ದಾವೀದ ತಪ್ಪು ಮಾಡಿದವನಾದರೂ ದೇವರ ಹೃದಯಕ್ಕೆ ಹತ್ತಿರವಾದವನು. 1 ಸಮುವೇಲ 16ನೇ ಅಧ್ಯಾಯದಲ್ಲಿ ನೋಡುವಾಗ ದಾವೀದನು ದೇವರಿಂದ ಆಯ್ಕೆಯಾದನು, ಆದರೆ ನಂತರ ಅವನು ಪಾಪಕ್ಕೆ ಬಿದ್ದನು, ತಪ್ಪು ಮಾಡಿದನು, ಕುಸಿದನು. ಆದರೂ ಅವನು ಪಶ್ಚಾತ್ತಾಪ ಪಟ್ಟನು. ದೇವರು ಅವನನ್ನ ಸಂಪೂರ್ಣವಾಗಿ ತಳ್ಳಿ ಬಿಡ್ಲಿಲ್ಲ. ದೇವರು ತಪ್ಪು ಮಾಡಿದವ್ರನ್ನ ಕ್ಷಮಿಸಿ ಮತ್ತೆ ಎಬ್ಬಿಸಬಲ್ಲನು. ಕೆಲವರು ಯೋಚಿಸ್ತಾರೆ, ನಾನು ತುಂಬಾ ತಪ್ಪು ಮಾಡಿದ್ದೇನೆ, ದೇವರು ನನ್ನನ್ನ ಉಪಯೋಗಿಸೋದಿಲ್ಲ. ಆದ್ರೆ ದೇವರ ಕೃಪೆ ನಮ್ಮ ಭೂತಕಾಲಕ್ಕಿಂತ ದೊಡ್ಡದು. ಫ್ರೆಂಡ್ಸ್, ಒಂದು ಪಟ್ಟಣದಲ್ಲಿ ಅರುಣ್ ಅನ್ನುವಂತ ಒಬ್ಬ ಯುವಕ ಇದ್ದ. ಅವನು ತುಂಬಾ ನಾಚಿಕೆ ಪಡುವವನಾಗಿದ್ದ. ಜನರು ಮುಂದೆ ಮಾತನಾಡೋದಕ್ಕೆ ಅವನು ಯಾವಾಗ್ಲೂ ಭಯ ಪಡ್ತಾ ಇದ್ದ. ಶಾಲೆಯಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರು ಅವನು ಎದ್ದು ಉತ್ತರ ಹೇಳೋದಿಕ್ಕೆ ಹೆದರ್ಕೊಳ್ತಾ ಇದ್ದ. ಆ ಕಾರಣದಿಂದ ಸ್ನೇಹಿತರು ಅವನನ್ನ ಹಾಸ್ಯ ಮಾಡ್ತಾ ಇದ್ರು. ಒಂದಿನ ಶಾಲೆಯಲ್ಲಿ ಸಹಾಯ ಮಾಡುವಂತ ಕೈಗಳು ಅನ್ನುವಂತ ಕಾರ್ಯಕ್ರಮ ನಡೀತು. ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ತೋರಿಸ್ತಾ ಇದ್ರು. ಯಾರೋ ಹಾಡಾಡ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರು, ಭಾಷಣ ಮಾಡ್ತಾ ಇದ್ರು. ಆದ್ರೆ ಅರುಣ್ ಮಾತ್ರ ಮೌನವಾಗಿದ್ದ. ಆ ಸಮಯದಲ್ಲಿ ಒಂದು ವೃದ್ಧ ಅಜ್ಜಿ ಭಾರವಾದಂತ ಚೀಲವನ್ನ ಹಿಡಿದು ಶಾಲೆಯವರೆಗೆ ನಡೀತಾ ಹೋಗ್ತಾ ಇದ್ರು. ಯಾರು ಕೂಡ ಗಮನ ಕೊಡ್ಲಿಲ್ಲ. ಅರುಣ್ ನಿಧಾನವಾಗಿ ಹೋಗಿ ಆ ಚೀಲವನ್ನ ತೆಗೆದುಕೊಂಡು ಅವರ ಮನೆಯವರಿಗೆ ಹೊತ್ತುಕೊಂಡು ಹೋದ. ಅದನ್ನ ನೋಡಿದಂತ ಶಿಕ್ಷಕರು ಹೇಳಿದ್ರು, ಎಲ್ಲರೂ ವೇದಿಕೆಯಲ್ಲಿ ಪ್ರತಿಭೆಯನ್ನ ತೋರಿಸಿದ್ರು, ಆದ್ರೆ ಅರುಣ್ ತನ್ನ ಹೃದಯದ ಒಳ್ಳೆಯತನವನ್ನ ತೋರಿಸಿದನು. ಆ ಮಾತು ಅರುಣನ ಮನಸ್ಸಿಗೆ ತುಂಬಾ ಸ್ಪರ್ಶಿಸಿತ್ತು. ಆ ದಿನದಿಂದ ಅವನು ತಿಳಿದುಕೊಂಡ, ದೇವರು ಕೇವಲ ಪ್ರತಿಭೆಯನ್ನ ಮಾತ್ರ ನೋಡೋದಿಲ್ಲ, ಹೃದಯವನ್ನ ನೋಡ್ತಾನೆ. ವರ್ಷಗಳ ನಂತರ ಅರುಣ್ ಜನರಿಗೆ ಸಹಾಯ ಮಾಡುವಂತ ಒಬ್ಬ ಒಳ್ಳೆಯ ಸಮಾಜ ಸೇವಕನಾಗ್ತಾನೆ. ಫ್ರೆಂಡ್ಸ್, ಈ ಲೋಕದಲ್ಲಿ ಜನರು ಸಾಮಾನ್ಯವಾಗಿ ನಮ್ಮ ದುರ್ಬಲತೆಗಳನ್ನ ನೋಡ್ತಾರೆ, ನಮ್ಮ ಭಯಗಳನ್ನ ಗಮನಿಸ್ತಾರೆ, ನಮ್ಮ ತಪ್ಪುಗಳನ್ನ ನೆನ್ಪಿಡ್ತಾರೆ. ಆದ್ರೆ ದೇವರು ವಿಭಿನ್ನವಾಗಿ ನೋಡ್ತಾನೆ. ದೇವ್ರು ನೋಡುವಂಥದ್ದು ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಒಳಗಿನ ಸಾಮರ್ಥ್ಯ. ನೀವಿಂದು ನಿಮ್ಮನ್ನ ದುರ್ಬಲ ಅಂತ ಅನ್ಕೊಳ್ತಾ ಇರಬಹುದು. ದೇವ್ರು ನಿಮ್ಮೊಳಗೆ ಒಂದು ಉದ್ದೇಶವನ್ನ ಇಟ್ಟಿದ್ದಾನೆ. ಜನರು ನಿಮ್ಮ ಮಿತಿಗಳನ್ನ ನೋಡಬಹುದು, ಆದ್ರೆ ದೇವ್ರು ನಿಮ್ಮ ಭವಿಷ್ಯವನ್ನ ನೋಡ್ತಾನೆ. ಕೊನೆಯದಾಗಿ, ದೇವರು ಪರಿಪೂರ್ಣ ಜನರನ್ನ ಮಾತ್ರ ಬಳಸೋದಿಲ್ಲ, ಅವನನ್ನ ನಂಬುವಂತ ಮತ್ತು ಆತನ ಕೈಗೆ ಒಪ್ಪಿಸಿಕೊಡುವಂತ ಜನರನ್ನು ಕೂಡ ಉಪಯೋಗಿಸ್ತಾನೆ. ಮೋಶೆಗೆ ಭಯ ಇತ್ತು, ದಾವೀದ ತಪ್ಪು ಮಾಡ್ದ, ಆದ್ರೂ ದೇವರು ಅವರನ್ನ ಬಿಟ್ಕೊಡ್ಲಿಲ್ಲ. ಬದಲಾಗಿ ಅವರ ಮುರಿದಂತ ಜೀವನವನ್ನ ತನ್ನ ಮಹಿಮೆಗೆ ಉಪಯೋಗಿಸಿದನು. ಹಾಗೆಯೇ ಇಂದು ನಿಮ್ಮ ದುರ್ಬಲತೆಗಳಿದ್ರು ದೇವರು ನಿಮ್ಮನ್ನ ಉಪಯೋಗಿಸಬಲ್ಲನು. ಆದ್ರಿಂದ ನಿಮ್ಮ ತಪ್ಪುಗಳಿಂದ ನಿರಾಶರಾಗಬೇಡ್ರಿ. ದೇವರ ಕೃಪೆಯನ್ನ ನಂಬಿ ಮುಂದೆ ಸಾಗ್ರಿ. ದೇವರು ಮುರಿದಂತ ಜೀವನವನ್ನ ಸುಂದರ ಸಾಕ್ಷಿಯಾಗಿ ಬದಲಾಯಿಸೋದಕ್ಕೆ ಶಕ್ತನಾಗಿದ್ದಾನೆ. ನೀವು ಅಸಾಧ್ಯ ಅನುಕೊಳ್ಳುವಂತ ಸ್ಥಳದಲ್ಲೇ ದೇವರು ತನ್ನ ಕಾರ್ಯವನ್ನ ಆರಂಭಿಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.